ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೂಪಾಯಿಂದ್ರ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಮೇಕಪ್ ಇದೆ ಅಂತ ಹೇಳಲ್ಲ, ಸೊ ಗೀತಾ ಮನೆಯಲ್ಲೇ ಇದ್ದು ಫ್ರೆಶಪ್ ಆಗಿ ಇವಾಗ ನಾನೇ ಮತ್ತು ಗೀತಾ ಇಬ್ಬರೂ ಕೂಡ ಇಲ್ಲಿಂದ ಎಷ್ಟು ಒಂದು 15 ಕಿಲೋಮೀಟರ್ ದೇವಸ್ಥಾನ ಲೊಕೇಶನಿಗೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿ ಏನೇನಾಗುತ್ತೆ ಎಲ್ಲ ಅಪ್ಡೇಟು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಒಂದು ಗ್ರ್ಯಾಜುಯೇಷನ್ ಡೇ ಮೇಕಪ್ ಕೂಡ ಇದೆ, ಮೇಕಪ್ ಬಿಟ್ಕೊಂಡು ಬನ್ನಿ ಹೊರಡೋಣ. ಅಮ್ಮ ಗೀತಾ ಅವರು ರೆಡಿ ಆಗಿದ್ದಾರೆ, ನಾವು ರೆಡಿ ಆಗಿದ್ದೀವಿ. ಯಾರು ಫೋನ್ ಬಂದಿದ್ದಿಲ್ಲ ಏನು ಮಾಡೋಕ್ಕಾಗಿರೋ ಅಲ್ಲ, ರೋಜೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಪಾಪ. ರ್ಯಾಪಿಡು ಆಟೋ ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ಅವ್ರು ಪಕ್ಕ ರೋಡಿಗೆ ಹೋಗ್ಬಿಟ್ಟಿದ್ದಾರೆ. ಡಿಲೇ ಆಗ್ತಾ ಇದೆ. ಹೋಗ್ಬಿಡಿ ಫಸ್ಟ್ ಮಾಡಿಲ್ಲ, ನಾವೇ ಹೋಗೋಣ ಮುಂದೆ. ದೇವಸ್ಥಾನ ಸ್ಟ್ರೈಟ್ ಬನ್ನಿ ಸರ್, ಮುಂದೆ ಬೇವಿನ ಮರ ಕಾಣಿಸ್ತಿಲ್ವಾ ನಿಮಗೆ? ವಿಡಿಯೋ ಮಾಡ್ತಾಳಿಂದ ಐಬ್ರೋ ಹೆಣ್ಣು ಹೆಂಗಿರ್ಬೇಕು? ಬೆಳ್ಳಗಿರ್ಬೇಕು ಕರಗಿರ್ಬೇಕಾ? ಇವ್ರು ಬ್ರೋ ಅವರು ಪಾಪ ನೆನ್ನೆ ಅವ್ರ ಕೈಲಿ ಬ್ಯಾಗೆಲ್ಲ ಎತ್ತಿಸ್ಕೊಂಡ್ಬಂದೊಳ್ಳೆ ಹೆಲ್ಪ್ ಮಾಡೋರೆ ಪಾಪ. ಹುಡುಗರೆಲ್ಲ ಒಳ್ಳೆಯವರು. ನಡೀರಿ ಮ್ಯಾಮ್, ನೀವು ಆಯ್ತು. ನಾನು ಯಾವ ನಿಲ್ವಾ ಎಲ್ಲ ನನ್ನ ಕೈಲಿ ಎತ್ತಿಸ್ಕೊಂಡ್ಬಂದಿದ್ಯಾ ಬಾ. 0321 ಎಲ್ಲಿ ಬಂದು ಬ್ಯಾಗ್ ನೆನೆಸ್ಕೊತಿದ್ಯಾ ನೀನು? ಹಾಂ ಅಲ್ಪ ನೀವು ರೈತಾನೆ ಹೋಗಿ. ಇನ್ನೊಂದು ವಾಷಿಂಗ್ ಮಿಷಿನ್ ಬಂದಿದ್ದೆ ನಮ್ಮ ಬ್ರೋ ಮತ್ತೆ ಬಂದ್ರಲ್ಲ. ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದ್ದಕ್ಕಿಂತ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಬಿಡ್ತಾರಾ? ನಾನು ನಿನ್ನೆ ಒಂದು ಬ್ಯೂಟಿ ಎಕ್ಸ್ಪೋ ಇತ್ತು, ನನ್ನ ಫ್ರೆಂಡ್ ಮನೆ JP ನಗರಲ್ಲಿ ಇದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಕೊಡಿ, ನೀ ಕುಡೀರಿ. ಫೈನಲಿ ಆಶಿಕಾ ರೆಡಿ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ತುಂಬ ನೀಟಾಗಿ ಪೇಷನ್ಸಾಗಿ ಮಾಡಿಕೊಟ್ರಿ. ನಿಮ್ಮ ಹತ್ರನೇ ಮಾಡಿಸ್ಬೇಕಂತ ಆಸೆ ಇತ್ತು. ಬುಕ್ಕಿಂಗ್ ಆಗಿಬಿಟ್ಟಿರುತ್ತೇನೋ ಅಂದ್ಕೊಂಡೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರಿ ಅಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನನ್ನನ್ನು ಚೂಸ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ನನಗೆ ಖುಷಿಯಾಯಿತು. ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಿಮ್ಮ ಗ್ರ್ಯಾಜುಯೇಷನ್ ಡೇ ಚೆನ್ನಾಗಾಗಲಿ ಇವತ್ತು. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಿಮ್ಮ ಮೇಕಪ್ ಇನ್ನು ಹೈಲೈಟ್ ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಎಲ್ಲ ಚೆನ್ನಾಗಿ. ನೀವು ತುಂಬ ಚೆನ್ನಾಗಿದ್ದೀರಾ, ಸೊ ನಿಮ್ಮನ್ನ ಎನ್ಹಾನ್ಸ್ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಕಣ್ಣಿಸಿ ಹಿಂದೆ ತಿರುಗಿ. ಹಿಂದೆ ತಿರುಗು. ಚೆನ್ನಾಗಿ ಕಾಣಿಸ್ತಾರಾ? ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಬರ್ತೀನಿ. ಹಿಂಗಲ್ಲ? ಬಾಯ್. ಅಕ್ಕ ಮೇಕಪ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಹಳೆ ಕ್ಲೈಂಟು ತುಂಬ ಚೆನ್ನಾಗಿ ಹೋಗಿದ್ರು. ತಿಂಡಿನೂ ಅಲ್ಲೇ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಇಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು, ಸುಮ್ಮನೆ ನಾವು ಬಿಟ್ಕೊಂಡ್ಬಂದ್ವಿ. ಹೇಳಿದ್ರು ಪಾಪ ಅವ್ರು ನಿನ್ನೆ ಬಸ್ಸಿಗೆ ಬರ್ಬೋದು ಬನ್ನಿ ಅಕ್ಕ ಅಂತ, ಬಟ್ ನಾವು ಲೇಟಾಗೋಯ್ತು. ಹೊಸ ರೂಟ್ಗೆ ಅವತ್ತು ಜಾಸ್ತಿ ತಗೋಬಾರ್ದು. ಸೊ ಇವಾಗ ಇವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಫಸ್ಟು ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿ ಡಿವೈಡ್ ಆಗ್ತೀವಿ. ಗೈಸ್ ಬನ್ನಿ ಹೊರಡೋಣ. ಇವತ್ತು ಎಂಥ ಕೆಲಸ ಮಾಡಿದ್ದೀವಿ ಅಂದರೆ, ಲಿಂಗರಾಜಪುರದಿಂದ ಬಸ್ಸು ಅರ್ಧ ಗಂಟೆ ಒಂದೇ ಬರ್ತಾಯಿದ್ದು ಮೆಜೆಸ್ಟಿಕ್ಗೆ. ಹೆಂಗೋ ಒಂದು ಬಸ್ ಸಿಕ್ಕಿತ್ತು, ಕೂತಿದ್ದೀವಿ. ಇನ್ನೇನು ಹತ್ರ ಬರ್ಬೇಕಾದ್ರೆ ಇಬ್ಬರು ಮಾಡ್ಕೊಂಬಿಟ್ಟಿದ್ದೀವಿ. ಆ ಬಸ್ಸು ಮೆಜೆಸ್ಟಿಕ್ಕಿಗೆ ಬಂದು ಮತ್ತೆ ತಿರ್ಗಿ ಬೇರೆ ರೂಟ್ ಹೋಗ್ತೈತೆ. ನಮಗೆ ಗೊತ್ತೇ ಆಗಿಲ್ಲ. ಕಂಡಕ್ಟರ್ ನೀವು ಇನ್ನೂ ಹಿಡಿದಿದ್ರು ಅಂತ ಕೇಳಿದಾಗ ಅವರು ಕಾಮಿಡಿ ಮಾಡ್ತಾಯಿದ್ರು. ನಾವೆಲ್ಲ ಸುಳ್ಳು ಹೇಳ್ತವ್ರೆ ಅಂತಂದರೆ ನೋಡಿದ್ರೆ ಮಹಾರಾಣಿ ಕಾಲೇಜ್ ಆ ಕಡೆ ಹೋಗ್ಬಿಟ್ಟಿದ್ವಿ.
ಮತ್ತೆ ಅಲ್ಲಿ ಇಳ್ಕೊಂಡು ನಾನು ಈ ಕಡೆ ಮತ್ತೆ ರೋಡ್ ಕ್ರಾಸ್ ಮಾಡಿ ಮತ್ತೆ ಅಲ್ಲಿಂದ ಮೆಜೆಸ್ಟಿಕ್ಗೆ BMTC ಬಸ್ ಹತ್ತಿ ಇವಾಗ ಬಂದು KSRTC ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ. ಇಡ್ಲಿ ತೊಗೊಂಬಂದಿದ್ದು ಗೀತಾ ಬೆಳಗ್ಗೆ ಬಾಕ್ಸ್ ಹಾಕೊಂಡು ನಾಳೆ ಒಂದು ಕಾಲು ಎಲ್ಲಿಯರೇ ಆಗಿತ್ತು. ಸೊ ತಿನ್ಬಿಡೋಣ ಅಂದ್ಬಿಟ್ಟು ನಮಗಂತೂ ಈ ದೊಡ್ಡ ದೊಡ್ಡ ಲಗೇಜ್ ಇಟ್ಕೊಂಡು ಒತ್ತಿ ಸುಸ್ತಾಗಿ ಅಪ್ಪ ಇವತ್ತು ಯಾವತ್ತೂ ಈ ಥರ ಮಕ್ಕರಾಗಿರಲಿಲ್ಲ. ಇವತ್ತೇ ಫಸ್ಟು ಈ ಥರ ಬಂದಿದ್ದು. ನಾನು ನಿದ್ದೆ ಬಂದಿದ್ದು ಅದು ಪೋತಿಸ್ ಹತ್ರ ಇದ್ದು ಪೋತಿಸಿಂದ ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ 1-2 ಮಿನಿಟ್ಸ್ ಅಷ್ಟಕ್ಕೆ ನಿದ್ದೆ ಮಾಡಿ ಅದೇನು ನಿದ್ದೆ ಬಂತು ಅದು ನಿದ್ದೆ ಬಂತು ಅಂತ ಗೊತ್ತಾಗಲಿಲ್ಲ. ಅವಳಿಗೂ ಅಲ್ಲೇ ಬಸ್ ಇತ್ತು. ನನಗೆ ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಫೈನಲಿ 3:15 ಆಗುತ್ತೆ. ನಾನು ಇಲ್ಲಿಗೆ ಬರ್ತಾಗೆ ಈ ನಾಯಿ ಮರಿಗಳು ಬಂದವರೆ ಪಿಕಪ್ ಮುಗೀತಾ ನಾಯಿ ಮರಿ? ಹಾಂ ಮುಗೀತಾ? ಯಾಕೆ ಫೋನ್ ಮಾಡಿದ್ರೆ ಮಾತಾಡ್ತಿದ್ರೆ ಬಸ್ಸಲ್ಲಿ ಮನೆಗೊಂಬಿಟ್ಟು ಎಲ್ಲೆಲ್ಲ ಹೋಗಿ ಬಸ್ಸಲ್ಲಿ ಕತೆ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಆಮೇಲೆ ಸಂಜೆ ಬಸ್ಸಲ್ಲಿ ಟ್ರೈನ್ ಬರ್ತೀವಿ. ಆವಾಗ ಸ್ಟುಡಿಯೋ ಹೋಗ್ತೀವಿ. ಇವತ್ತು ಮನೆಗೆ ಹೋಗ್ಬಿಟ್ಟು ಆಮೇಲೆ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಇವತ್ತು ಹೋಗಿ ಸ್ವಲ್ಪ ನಮ್ಮ ಜೊತೆ ಏನು ಹೇಳ್ಕೊಟ್ರಿ ಇವತ್ತು? ಹಿಂಗೆ ಜಂಪ್ ಮಾಡು ಅಂತ ಅಮ್ಮ ಇರ್ಲಿವಲ್ಲ ಮಿಸ್ ಮಾಡ್ಕೊಂಡ? ಮಿಸ್ ಮಾಡ್ಕೊಳ್ಳಿವಾ? ಬೇಡ ಹಂಗಾರ ಅಮ್ಮ ಬೇಡವಾ? ಹಾಂ ಬೇಡವಾ ನಿಂಗೆ ಅಮ್ಮ? ಬೇಕಾ ಬೇಡವಾ? ಬೇಕಾ? ಮ್ಯಾಂಗೋ ಡ್ರೆಸ್ಸು ಮ್ಯಾಂಗೋ ಫ್ರೈಡೆ ಎಗ್ನೆಸ್ಟೇ ನಾಳೆ. ಹಾಂ ಅದಕ್ಕೆ ಕಾಸಿಲ್ವಲ್ಲಪ್ಪ ಮನೇಲಿ ಬಿಡು ಹಂಗಾರೆ ಸ್ಕೂಲ್ಗೆ. ಹಾಂ ಟಕ್ರಿ ನೀನು. ಮ್ಯಾಂಗೋನಾ ಕೊಡ್ಸ್ತೀನಿ 1 kg. ಆರಾಮ ಐಕಂಡು. ಹಾಂ ಊನಾರ ಮಾಡ್ಕತಿಯಲ್ಲೋ. ಊನಾರ ಅಂತೀಯಲ್ಲ. ID ಕಾರ್ಡ್ ಕೊಟ್ರಾ? ವಾಟ್ ಇಸ್ ಯುವರ್ ನೇಮ್? ಹೌದಾ? ವಾಟ್ ಇಸ್ ಯುವರ್ ಮದರ್ ನೇಮ್? ಇದು ಯಾವುದಲ್ಲ ಸ್ಕೂಲ್ ಡ್ರೆಸ್ ಫೋಟೋ ಹೊಡೆದು ಹಾಕ್ತಲ್ಲ ನಿಮ್ಮ ಮ್ಯಾಮ್. ಈ ಥರ ಫೋಟೋ ಹಾಕ್ಸ್ತಾರೆ. ನೀವು ಅಪ್ಪನ ನಂಬರ್ ಹಾಕ್ಬಿಟ್ಟವ್ರೆ. ನನ್ನ ನಂಬರ್ ತಾನೇ ಹಾಕ್ಬೇಕಪ್ಪು. ಗೈಸ್ ಐಟಮ್ ತಗೊಂಬಂದಿದ್ದಲ್ಲ ಅದರಲ್ಲಿ ಒಂದು ಪೆಡಿಕ್ಯೂರ್ದು ಬಾಂಬ್ ತಗೊಬಂದಿದ್ದೆ. ಆ ಬಾಂಬ್ ಹಾಕಿ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ನಾನು ನನ್ನ ಮಗ ಎಲ್ಲ. ಒಳಗಡೆ ನೀನು ಓಯ್ ಪಪ್ಪು ಟಬ್ಬೊಳಗಡೆ ಕುತ್ಕೊಳ್ಳೋ ನೀನು. ಖಾಲಿ ಕೋಲಿ ಅವನ ಕೈಲಿ ಹಾಕ್ಸನ್ ಜಾಸ್ತಿ ನೀರು ಹಾಕು. ಆಹಾ ಕಾಲು ತಣ್ಣಗಾಯ್ತಾವೆ. ಓಡಾಡಿ ನೀರು ಎಷ್ಟು ಹೋಗ ಬಾಂಬು ಬಿಟ್ಕೊಡ್ತೀನಿ ನೀರು ನಿನ್ ಕೈ ಮಾಡ. ಏನೂ ಆಗಲ್ಲ ಇದು. ಯಾವುದೋ ಒಂದು ಗೊಂಬೆ ನೋಡಿದ್ದ ಆಯ್ತಿಲ್ವಾ ನೀರು? ನಿಂತ್ಕೊಳ್ಳೋ ಹಂಗೆ ಕುತ್ಕೊಬೇಡ. ಗೊಳಗೊಳ ಚಡ್ಡಿ ಎಲ್ಲ ನೆಂದೈಸು ಕುತ್ಕೊಂಡೇ ಬಿಟ್ಟ. ಅಯ್ಯೋ ಹಿಡ್ಕೊಬೇಡ ಬಿಡ. ಅಯ್ಯೋ ಸುಮ್ಮನೆ ಅದೆಲ್ಲ ಫೇಕ್ ವಿಡಿಯೋಗಳು. ಹೌದಾ? ಏನಿದು? ಏನು ಆಗ್ಲೇ ಇಲ್ಲ. ತಿನ್ಗಿನದಿಲ್ಲ ಇದು. ತಿನ್ನೋದಲ್ಲ ಇದು ಪೆಡಿಕ್ಯೂರ್ದೇನೆ. ಏನಾಗ್ಬೋದು? ಏನು ಇದು ಎಷ್ಟಿದ್ಕೆ? ಅಯ್ಯೋ 150 ರೂಪಾಯಿ.
ಸ್ಮೋಕ್ ಕಲರ್ ಇಲ್ಲಪ್ಪ, ಇದೇನು ಬಣ್ಣಿದ್ದಂಗೆ ಕರಡು ಕಚ್ಕದ ಕೈ ಇಲ್ಲ ಇಲ್ಲ ಇದೇಂತ ಇದು ಏನಂತ ಹೇಳ್ಕೊಟ್ರ ಅವ್ರು ನಿನ್ಗೆ? ಪೆಡಿಕ್ಯೂರ್ ಬಾಂಬ್, ಪೆಡಿಕ್ಯೂರ್ ಏ ಸಿಕ್ತು ಏನು ನೀ ಏನೋ ಗಮ್ಮು ಅಂತಾರ ಗುಮ್ಮು ಅಂತಾರ ಹೋಗತ್ತಾಗ ಚೀ ಚಿ 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 ಏನಿದು ವ್ಯಾಕ್ಸ್ ಥರ. ಗೈಸ್ ಬಂದು ನಿದ್ದೆ ಮಾಡಿದೆ ಸಣ್ಣಗೆ, ಅಂಗಡಿಗೆ ಹೋಗಿಲ್ಲ ಏನೂ ಇಲ್ಲ, ಫುಲ್ ರೆಸ್ಟ್ ಇವತ್ತು. ಯಾರಾದರೂ ಕಾಲ್ ಮಾಡಿದ್ರೆ ಹೋಗ್ಬೇಕು, ಇಲ್ಲಾಂದರೆ ಇವತ್ತು ಹೋಗಲ್ಲ, ಬೆಳಗ್ಗೆಗೆ ಹೋಗೋದು. ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.